ಮಂಗಳೂರು ಸ್ಟೋರ್ನ ಸುವರ್ಣ ಸಂಭ್ರಮ. ಅದರ ಜೊತೆಗೆ ಮಾಜಿ ಕಾರ್ಪೊರೇಟರ್ ಕೆ ಭಾಸ್ಕರ್ ರಾವ್ ಅವರ ಹುಟ್ಟುಹಬ್ಬದ ಸಂದರ್ಭದ ಸಲುವಾಗಿ 70ನೇ ವರ್ಷದ ಶಾಂತಿ ಭೀಮರಥ ಕಾರ್ಯಕ್ರಮದೊಂದಿಗೆ ಅದರ ಜೊತೆಗೆ ವಿಶೇಷವಾದ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮವೂ ಕೂಡ ಮಾರ್ಗನ್ ಗೇಟ್ನ ಪಾಲೆಮಾರ್ ಗಾರ್ಡ್ನಲ್ಲಿ ಅದ್ದೂರಿಯಾಗಿ ಜರುಗಿತು. ಮಂಗಳೂರು ಸ್ಟೋರ್ ಸುವರ್ಣ ಸಂಭ್ರಮ ಹಾಗೂ ಮಾಜಿ ಕಾರ್ಪೊರೇಟರ್ ಕೆ ಭಾಸ್ಕರ್ ರಾವ್ ಅವರ 70ನೇ ವರ್ಷದ ಅಂಗವಾಗಿ ಭೀಮರಥ ಶಾಂತಿ ಪ್ರಯುಕ್ತ ಗೌರವಾನ್ವಿತರಿಗೆ ಅಭಿನಂದನಾ ಕಾರ್ಯಕ್ರಮವು ಜಪ್ಪು ಮಾರ್ಗನ್ ಗೇಟ್ನ ಪಾಲೆಮಾರ್ ಗಾರ್ಡನ್ನಲ್ಲಿ ಅದ್ದೂರಿಯಾಗಿ ಜರುಗಿತು. ಸಭಾ ಕಾರ್ಯಕ್ರಮದ ಮುಂಚಿತವಾಗಿ ಬಾಳಂಪಟ್ ಮನೆತನದ ವಿದ್ವಾನ್ ಶ್ರೀ ಡಾಕ್ಟರ್ ಸತ್ಯಕೃಷ್ಣ ಭಟ್ ಇವರ ನೇತೃತ್ವದಲ್ಲಿ ಭೀಮರಥ ಶಾಂತಿ ವಿಧಾನಗಳು ಜರುಗಿದವು. ನಂತರ ಸುಂದರವಾದ ವೇದಿಕೆಯಲ್ಲಿ ಆಯೋಜಿಸಿದ ಸಭಾ ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿಗಳನ್ನ ಮಾಜಿ ಕಾರ್ಪೊರೇಟರ್ ಮಂಗಳೂರು ಸ್ಟೋರ್ನ ಕೆ ಭಾಸ್ಕರ್ ರವರವರು ಪ್ರೀತಿಪೂರ್ವಕ ನುಡಿಗಳೊಂದಿಗೆ ಸ್ವಾಗತಿಸಿದರು. ತದನಂತರ ಸೇರಿದಂತಹ ಎಲ್ಲ ಅತಿಥಿಗಳು ತಮ್ಮ ದಿವ್ಯ ಹಸ್ತದೊಂದಿಗೆ 70ನೇ ವರ್ಷದ ಭೀಮರಥ ಶಾಂತಿ ಪ್ರಯುಕ್ತದ ಅಂಗವಾಗಿ ವಿಶೇಷ ರೀತಿಯಲ್ಲಿ 70 ದೀಪಗಳನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ರು. ನಂತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಬಾಳಂಪಟ್ ಮನೆತನದ ವಿದ್ವಾನ್ ಶ್ರೀ ಡಾಕ್ಟರ್ ಸತ್ಯಕೃಷ್ಣ ಭಟ್ ಅವರು ಆಶೀರ್ವಚನವನ್ನ ಸಭೆಗೆ ನೀಡಿದರು. ಭಗವಂತ ಕೊಟ್ಟ ಸಂಪತ್ತಿನಿಂದ ಒಂದಷ್ಟಾದ್ರೂ ಇಂತಹ ಸತ್ಕರ್ಮಗಳನ್ನು ನಾವು ಮಾಡಬೇಕು ಅಂತ. ಇದನ್ನು ಯಾವುದೋ ಪುರೋಹಿತರು ಹೇಳಿದಲ್ಲ, ಶೌನಕಾದಿ ಋಷಿಗಳು ಸಾವಿರಾರು ವರ್ಷದ ಹಿಂದೆಯೇ ಇದನ್ನೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಋಷಿ ಪರಂಪರೆಯನ್ನು ಮುಂದುವರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಸೂರ್ಯೋನ ಕಿಂಚಿದಪಿ ಭಕ್ತಿ ಸದಾ ಕ್ರಿಯಾವಾನ್. ಅವನು ಒಂದೂ ಮಾತಾಡುವುದಿಲ್ಲ, ತನ್ನ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾನೆ. ಮೇಘಗಳು ಜಂಬ ಕೊಚ್ಚಿಕೊಳ್ತಾ ಇದೆ, ನೀರು ತಾವೇ ಮೇಲೆ ಅಂತ ಹೇಳ್ತಾ ಇದೆ. ಆದರೆ ಅದು ಎರಡಕ್ಕೂ ಕಾರಣ ಯಾರು ಅಂತ ಕೇಳಿದರೆ ಸೂರ್ಯ. ಅವನು ಮಾತಾಡುವುದಿಲ್ಲ, ತನ್ನ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾನೆ ಅಂತ ಈ ಶ್ಲೋಕ ಹೇಳ್ತದೆ. ಇದು ನಮಗೆ ಭಾಸ್ಕರ್ ರಾಯರಿಗೆ ಹಾಗೆ ಸದಾ ಕ್ರಿಯಾವಾನ್. ಇದೇ ಸಂದರ್ಭ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ಕದ್ರಿ ವಿಜಯ ಕ್ಲಿನಿಕ್ನ ಖ್ಯಾತ ವೈದ್ಯರಾದ ಡಾಕ್ಟರ್ ಮಾಲತಿ ಹೆಗ್ಡೆ, ಭರತನಾಟ್ಯದಲ್ಲಿ ವಿಶ್ವ ದಾಖಲೆ ಬರೆದ ರೆಮೋನಾ ಪಿರೇರಾ, ಉದಯವಾಣಿ ಛಾಯಾಗ್ರಾಹಕ ಸತೀಶ್ ಇರಾ, ನಮ್ಮ ಟಿವಿ ವಾರ್ತಾ ವಿಭಾಗದ ಸಂಪಾದಕಿ ನಿರೂಪಕಿ ಶಿಲ್ಪಾ ಸಂತೋಷ್, ಹಿರಿಯ ವ್ಯಾಪಾರಸ್ಥರಾದ ಎಂಎಸ್ ಪದಕಣ್ಣಯ್ಯ ಅವರನ್ನ ಸಾಧಕರ ನೆಲೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಮ್ಮಿ ಜೀವನದ ವಿಶೇಷತೆಯೊಂದಿಗೆ ಸಾಧನೆಯ ಹಾದಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯಾಗಿ ಸ್ಮರಣಿಕೆಯನ್ನಿತ್ತು ಗೌರವಿಸಿದರು. ನಂತರ ಮಾತನಾಡಿದ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು, ಭಾಸ್ಕರ್ ರಾವ್ ಅವರು 50 ವರ್ಷಗಳಿಂದ ಸೇವಾ ಮನೋಭಾವದೊಂದಿಗೆ ಮಾಡಿದ ಉದ್ಯಮ ಮಂಗಳೂರು ಸ್ಟೋರ್, ಇದರಿಂದಾಗಿಯೇ ಜನರ ಪ್ರೀತಿ ವಿಶ್ವಾಸ ಗಳಿಸಿದೆ ಎಂದು ಶ್ಲಾಘನೀಯ ನುಡಿಗಳನ್ನು ನುಡಿದರು. ಮಂಗಳೂರು ಸ್ಟೋರ್ನಲ್ಲಿ ದಿನನಿತ್ಯ ಏನಾದರೂ ಒಂದು ವಿಚಾರಗಳು, ಏನಾದರೂ ಕನ್ಸೆಷನ್ಗಳು, ರಿಯಾಯಿತಿಗಳು ಎಲ್ಲ ಇರ್ತಿತ್ತು. ಆ ರಿಯಾಯಿತಿ ಸಮಾಜಕ್ಕೆ ಸದ್ದಿಲ್ಲದೆ ಕೊಡ್ತಾಯಿದ್ರು ಅವರು. 50 ವರ್ಷಗಳ ನಿರಂತರ ಅದೊಂದು ಸೇವಾ ಮನೋಭಾವದಿಂದ ಮಾಡಿದಂಥ ಇವತ್ತು ಉದ್ಯಮ, ಸದ್ದಿಲ್ಲದ ಒಂದು ವ್ಯಾಪಾರ 50 ವರ್ಷಗಳ ಕಾಲ ನಿರಂತರವಾಗಿ ಈ ಜಪ್ಪು ಪ್ರದೇಶದಲ್ಲಿ ಮಾಡಿಕೊಂಡು ಅದರ 50ನೇ ಸಂಭ್ರಮವನ್ನು ಇವತ್ತು ನಾವು ಆಚರಣೆ ಮಾಡುವಂಥದ್ದು ಭಾಳ ಸಂತೋಷ ಕೊಡುವಂಥದ್ದು ನಮಗೆ. ಯೋಗೇಶ್ ಕುಮಾರ್ ಜಪ್ಪು, ಉಷಾ ಭವಾನಿ ಶಂಕರ್, ಕಲ್ಪನಾ ವೆಂಕಟೇಶ್ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ಭಾಸ್ಕರ್ ರಾವ್ ಪತ್ನಿ ಪೂರ್ಣಿಮಾ ರಾವ್, ಪುತ್ರಿ ವಿಜೇತಾ ರಾವ್, ಅಳಿಯ ಸುಪ್ರೀತ್ ಕೆಜೆ, ಮೊಮ್ಮಗಳಾದ ಧನ್ವೀರಾವ್, ಮಾಜಿ ಮೇಯರ್ಗಳಾದ ಪ್ರೇಮಾನಂದ ಶೆಟ್ಟಿ, ಸುಧೀರ್ ಶೆಟ್ಟಿ ಕಣ್ಣೂರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಸಾದ್ ನೇತ್ರಾಲಯದ ಆಡಳಿತ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್, ಪ್ರಸಾದ್ ನೇತ್ರಾಲಯದ ನಿರ್ದೇಶಕಿ ರಶ್ಮಿ ಕೃಷ್ಣ ಪ್ರಸಾದ್, ಕೊರಗಪ್ಪ ಜೆ, ವಾರಿಜ ಕೊರಗಪ್ಪ, ದೇವೇಶ್ ಕುಮಾರ್ ಗುಡ್ಮಿ, ಮಹೇಶ್ ಕುಮಾರ್ ಗುಡ್ಮಿ, ವೀಕ್ಷಿತಾ ರಾವ್, ಶೋಭಾ, ಸುರೇಶ್ ಕುಮಾರ್, ರವೀಂದ್ರ ರಾವ್, ವೆಂಕಟೇಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ವಿಶೇಷವಾಗಿ ವಿದುಷಿ ವಿನಯರಾವ್ ಶಿಷ್ಯೆ ಭಾಸ್ಕರ್ ರಾವ್ ಮೊಮ್ಮಗಳಾದ ಧನ್ವೀರಾವ್ ಅವರಿಂದ ಭರತನಾಟ್ಯ ಪ್ರದರ್ಶನ ಹಾಗೂ ಸಂಗೀತ ಕಾರ್ಯಕ್ರಮ ನೋಡುಗರ ಮನಸೂರೆಗೊಂಡಿತು. ಅಷ್ಟು ಮಾತ್ರವಲ್ಲದೆ ಜಪ್ಪು ಆರೋಗ್ಯ ಕೇಂದ್ರದ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣೆ, ಪ್ರಸಾದ್ ನೇತ್ರಾಲಯದ ಸಹಕಾರದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರವು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು.